ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಡೈಲಿ ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಮಕ್ಕಳಿಗೆಲ್ಲ ಟಿಫನ್ ಮಾಡಿಕೊಂಡು ಮಗಳನ್ನ ಓದಿಸಿ, ಇವತ್ತು ಮಗಳಿಗೆ ಎಕ್ಸಾಮ್ ನಡೀತಿದೆ. ಈ ವಾರ ಫುಲ್ಲು ಮಗಳಿಗೆ ಎಕ್ಸಾಮ್ ಇದೆ. ಹಾಗಾಗಿ ಸ್ವಲ್ಪ ಅವಳು ಕೂಡ ಬೇಗ ಎದ್ದೇಳ್ತಾಳೆ. ನಾನು ಕೂಡ ಬೇಗ ಎದ್ದು ಅಡುಗೆ ಎಲ್ಲ ಮಾಡಿಕೊಂಡೆ. ಮಗಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿಬಿಟ್ಟು ಟಿಫನ್ ಎಲ್ಲ ಕೊಟ್ಟು ಅವಳು ಟಿಫನ್ ತಿನ್ಕೊಂಡ್ಳು. ಹಾಗೆ ಬಾಕ್ಸಿಗೂ ಕೂಡ ಹಾಕಿ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಎಕ್ಸಾಮ್ 11:30ಗೆ ಮುಗಿಯುತ್ತೆ. ಆದರೆ ಟ್ಯೂಷನ್ ಇರುತ್ತೆ 3:30ವರೆಗೂ. ನಾಳೆ ಏನು ಎಕ್ಸಾಮ್ ಇದೆಯೋ ಅದನ್ನು ಇವತ್ತು ಓದಿಸಿ ಟೆಸ್ಟ್ ಎಲ್ಲ ಕೊಟ್ಟು ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಹಾಗಾಗಿ ನಾನು ಟ್ಯೂಷನಲ್ಲೇ ಬಿಡ್ತೀನಿ. 3:30ಗೆ ಹೋಗಿ ಕರ್ಕೊಂಡು ಬರಬೇಕು. ನಾನು ಕೂಡ ಮನೆಗೆ ಬಂದು ಟಿಫನ್ ಮಾಡೋಣ ಅಂದ್ಕೊಂಡು ಟಿಫನ್ ರೆಡಿ ಮಾಡಿಕೊಂಡೆ. ನಾನಿವತ್ತು ಟಿಫನಿಗೆ ಪಡ್ಡು ಮಾಡಿ ಕಾಯಿ ಚಟ್ನಿ ಮಾಡಿದ್ದೆ. ಅವಳಿಗೂ ಅದನ್ನೇ ಕಟ್ಟಿದ್ದೀನಿ, ಮಗನಿಗೂ ಕೂಡ ಅದನ್ನೇ ಹಾಕಿ ಕಳಿಸಿದ್ದೀನಿ. ಹಾಗೆ ನಾನು ಕೂಡ ಟಿಫನ್ ಮಾಡಿಕೊಂಡು ಕಂಪ್ನಿ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ನಮ್ಮನೆಯವ್ರು ಕಾಲ್ ಮಾಡಿ ಸ್ವಲ್ಪ ಕೆಲಸ ಇದೆ ಬಂದೋಗು ಕಂಪ್ನಿ ಹತ್ರ ಅಂತ ಹೇಳಿದರು. ಹಾಗಾಗಿ ಹೊರಡ್ತಾ ಇದ್ದೀನಿ. ಟೈಮ್ ಇವಾಗ 11:30 ಆಗಿದೆ. ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ರೆಡಿ ಆಗೋ ಅಷ್ಟೊತ್ತಿಗೆ 11:30 ಆಯಿತು. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಆಗಿಲ್ಲ. ಕಂಪ್ನಿಗೆ ವರ್ಕರ್ಸಿಗಂತ ಊಟ ಬರುತ್ತೆ, ಅದರಲ್ಲೇ ನಾನು ಕೂಡ ಊಟ ಮಾಡ್ಕೊಳ್ಳೋಣ ಅಂತ ಹೊರಡ್ತಾ ಇದ್ದೀನಿ. ಅಲ್ಲಿಂದ ಬಂದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾನು ಕಂಪ್ನಿಯಿಂದ ಬಂದು ಮಗಳನ್ನ ಕರ್ಕೊಂಡು ಬಂದೆ. ನಾನು ಬರೋಷ್ಟೊತ್ತಿಗೆ 3:15 ಆಗಿತ್ತು. ಸೀದಾ ಹೋಗಿ ಮಗಳನ್ನ ಕರ್ಕೊಂಡು ಬಂದು ಅವಳು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಮಕ್ಕಳಿಗೆ ಹಾಲೆಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ಟು, ಹಾಗೆ ಸ್ನ್ಯಾಕ್ಸಿಗಂತ ಬ್ರೆಡ್ ಇತ್ತು, ಅದನ್ನ ಸ್ವಲ್ಪ ಬಿಸಿ ಮಾಡಿ ಕೊಟ್ಟೆ. ಮಗಳು ನನಗೇನು ಬೇಡ, ನನಗೆ ಹೊರಗಡೆ ಏನಾದರೂ ಹೋಗಿ ತಿಂದ್ಕೊಂಡು ಬರೋಣ ಅಂತ ಹೇಳಿದ್ಲು. ಹಾಗೆ ನನಗೂ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗೋಕ್ಕಿತ್ತು. ಹಾಗಾಗಿ ನಾನು ಅವಳು ನನ್ನ ಮಗ ಎಲ್ಲ ಹೊರಗಡೆ ಬಂದ್ವಿ. ಇಲ್ಲಿ ಬಂದಮೇಲೆ ನನ್ನ ಮಗಳು ನನಗೆ ಎಗ್ ರೋಲ್ ಕೊಡ್ಸುಮಮ್ಮ ಅಂತ ಹೇಳಿದ್ಲು. ಹಾಗಾಗಿ ಎಗ್ ರೋಲ್ನ ತಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ. ಈ ಥರದ್ದೇನಾದರೂ ತಿನ್ಬೇಕು ಅನಿಸಿದ್ರೆ ಇಲ್ಲಿಗೆ ಬರ್ತೀವಿ. ತುಂಬಾ ಚೆನ್ನಾಗಿ ನೀಟಾಗಿ ಮಾಡಿ ಕೊಡ್ತಾರೆ. 2 ಎಗ್ ರೋಲ್ನ ಆರ್ಡ್ರ್ ಮಾಡಿಬಿಟ್ಟು ಇಬ್ಬರು ಒಂದೊಂದು ಇಲ್ಲೇ ತಿಂದರು. ಮಗ ಬೇಡ ಅಂತಂದ. ನಾನು ಪರವಾಗಿಲ್ಲ ತಿನ್ನು, ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಗೆದುಕೊಟ್ಟೆ. ಯಾಕಂದರೆ ಅವನೇನು ಇದನ್ನ ಇಷ್ಟಪಡಲ್ಲ, ಪಾನಿಪುರಿ ಬೇಕು ಅಂತ ಹೇಳಿದ, ಅದಕ್ಕೋಸ್ಕರ ಬೇಡ ಅಂದ. ಅಲ್ಲಿಂದ ನಾವು ಸೀದಾ ಪಾರ್ಲರಿಗೆ ಬಂದ್ವಿ. ಮಗಳಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸೋದಕ್ಕಿತ್ತು. ಮಗಳದ್ದು ಇನ್ನು ಸ್ಕೂಲ್ ರಜಾ ಬೇರೆ ಸ್ಟಾರ್ಟ್ ಆಗ್ತದೆ. ಮನೆಯಲ್ಲಿದ್ದರೆ ಕೂದಲನ್ನ ನೀಟಾಗಿ ಬಾಚಿಸ್ಕೊಡಲ್ಲ. ಮತ್ತು ಇನ್ನೊಂದು ಕಾರಣ ಏನಂದರೆ ಇಷ್ಟು ಬೇಗ ಬೇಡ ಅವಳಿಗೆ ಇವಾಗಲೇ ಕೂದಲನ್ನ ಬಿಡೋದು ಅಂದ್ಬಿಟ್ಟು. ಇನ್ನೂ ಟೈಮ್ ಇದೆಯಲ್ಲ, ಅವಾಗ ಬೇಕಾದರೆ ಬಿಟ್ಟರಾಯ್ತು, ಇಷ್ಟು ಬೇಗ ಏನಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಶಾರ್ಟಾಗೆ ಮಾಡಿಸ್ದೆ. ಕಟ್ಟು ಕೂಡ ಆಯಿತು. ಇವಾಗ ಸೆಟ್ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ನಾನು ಐಬ್ರೋಸ್ ಎಲ್ಲ ಇಲ್ಲೇ ಮಾಡಿಸೋದು. ಎಲ್ಲ ರೀತಿ ಸರ್ವಿಸ್ ಇದೆ. ನಿಮಗೆ ಬೇಕು ಅಂದರೆ ಮನೆಗೆ ಬಂದುಬಿಟ್ಟು ಮೇಕಪ್ ಮಾಡೋ ಅಂಥದ್ದಿದ್ರೆ ಅದು ಕೂಡ ಮಾಡಿ ಕೊಡ್ತಾರೆ. ಮದುವೆಗೆ ಬೇಕಾದಂಥ ಮೇಕಪ್ಪು, ಎಂಗೇಜ್ಮೆಂಟಿಗೆ ಬೇಕಾದಂಥ ಮೇಕಪ್ಪು, ಯಾವುದೇ ರೀತಿ ಆಪ್ಸಾರಿ ಫಂಕ್ಷನ್ಸ್ ಇದ್ದರೆ ಯಾವುದಿದ್ರೂ ಕೂಡ ರೆಡಿ ಮಾಡಿ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ಇವ್ರ ಬಗ್ಗೆ ನನಗೆ ಹೇಗೆ ಗೊತ್ತು ಅಂದರೆ 10 ವರ್ಷದಿಂದ ನನಗೆ ಇವರು ಪರಿಚಯ. ಹಾಗೆ ನಮ್ಮ ಪಕ್ಕದ ಮನೆ ಹುಡುಗಿಗೂ ಕೂಡ ಇವರೇನೆ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ರು. ಅವಾಗ ನಾನು ನೋಡಿದ್ದೆ. ನಾನು ಅವಾಗ ಏನು ವಿಡಿಯೋ ಮಾಡ್ಕೊಳ್ಳಲಿಲ್ಲ, ನಾನು ಬೇರೆ ಕೆಲಸದ ಮೇಲಿದ್ದೆ. ಇಲ್ಲಾಂದರೆ ನಾನು ಆ ವಿಡಿಯೋನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಪಾಪ ಅವರೇನು ಹೇಳಿ ನನ್ನ ಬಗ್ಗೆ ಅಂತ ಏನು ಹೇಳಿಲ್ಲ, ನಾನೇ ಹೇಳ್ತಾ ಇರೋದು. ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲೇ ಯಾರಾದರೂ ಹತ್ರದಲ್ಲಿದ್ದರೆ ನೋಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನು ಕೂಡ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಂಡೆ. ತುಂಬ ದಿವಸ ಆಗಿತ್ತು, 2 ತಿಂಗಳಾಗಿತ್ತು ಐಬ್ರೋ ಮಾಡಿಸಿರಲಿಲ್ಲ. ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ನಾನು ಏನು ಜಾಸ್ತಿ ಮಾಡಿಸ್ಕೊಳ್ಳಲ್ಲ, ಕಡಿಮೆನೇ ಮಾಡಿಕೊಂಡೆ. ನೋಡಿ ನನ್ನ ಮಗಳು ಫುಲ್ ಖುಷಿ, ಕೂದಲು ಕಟ್ಟಾಯ್ತಲ್ಲ ಅಂತ. ಫಸ್ಟೆಲ್ಲ ಬೇಡ ಅಂತಿದ್ಲು, ಉದ್ದ ಬೇಕು ಅಂತಾಳೆ, ಬಾಚಿಸ್ಕೊಳ್ಳಲ್ಲ. ಹಠ ಮಾಡಿ ನಾನೇ ಕಟ್ ಮಾಡಿಸಿದ್ದೀನಿ. ಹಠ ಮಾಡಿ ಕಟ್ ಮಾಡಿಸಿದ್ದಕ್ಕೆ ಇವಾಗ ಪಾನಿಪುರಿ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಇಲ್ಲಿ ಪಾನಿಪುರಿ ಅಷ್ಟೊಂದು ಚೆನ್ನಾಗಿರಲ್ಲ, ದಹಿಪುರಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ದಹಿಪುರಿ ಕೊಡಿಸಿದೆ. ತುಂಬಾ ಚೆನ್ನಾಗಿರುತ್ತೆ. ನನಗೆ ದಹಿಪುರಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ ನಾನು ಇಲ್ಲೇ ಬಂದು ತಿನ್ನೋದು. ತುಂಬಾ ಚೆನ್ನಾಗಿ ಮಾಡಿ ಕೊಡ್ತಾರೆ. ತುಂಬ ಟೈಮ್ ಆಯಿತು ಅಲ್ಲಿ ಅವಳ ಹೇರ್ ಕಟ್ಟು, ನನ್ನ ಐಬ್ರೋಸ್ ಎಲ್ಲ ಸೇರಿ ತುಂಬಾ ಟೈಮ್ ಆಯಿತು. ಹಾಗೆ ನನ್ನ ಮಗನೂ ಕೂಡ ಏನೂ ತಿಂದಿರಲಿಲ್ಲ. ಇಲ್ಲಿ ಏನಾದರೂ ತಿಂತೀನಿ ಅಂದ, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದೆ.
6 ಗಂಟೆಗೆ ಮನೆಗೆ ಬಿಟ್ಟಿದ್ದು, ನಾವಿನ್ನೂ ಮನೆಗೆ ಹೋಗಿಲ್ಲ ನೋಡಿ. 8 ಗಂಟೆ ಆಯಿತು. ಅದು ಇದು ಅಂದ್ಕೊಂಡು ಇಲ್ಲೇ ಟೈಮು ಜಾಸ್ತಿ ವೇಸ್ಟ್ ಆಗ್ತಿದೆ. ಮನೆಗೆ ಹೋಗಿ ಅಡುಗೆ ಕೂಡ ಆಗಬೇಕು. ಅವಳು ಒಂದು ದಹಿ ಪುರಿ ತೊಗೊಂಡ್ಳು, ನನ್ನ ಮಗ ಬಂದುಬಿಟ್ಟು ಪಾನಿಪುರಿ ತೊಗೊಂಡ. ನನಗೆ ಅಂತ ಏನೂ ತೊಗೊಂಡ್ಲಿಲ್ಲ, ಯಾಕೆಂದರೆ ನನ್ನ ಮಗಳು ಅಷ್ಟೆಲ್ಲ ತಿನ್ನಲ್ಲ. ಅದರಲ್ಲಿ ಅವಳಿಗೆ ಎಷ್ಟು ಬೇಕು ಅಷ್ಟು ತಿಂದು ಉಳಿದಿದ್ದನ್ನ ನನಗೆ ಕೊಡ್ತಾಳೆ. ಅದಕ್ಕೋಸ್ಕರ ನಾನೇನು ತೊಗೊಂಡ್ಲಿಲ್ಲ. ಅವಳು ಸುಮ್ಮನೆ ತಿನ್ನೋ ಥರ ಮಾಡ್ತಾಳೆ. ಒಂದು 2 ಪೀಸ್ ತಿಂದ್ಬಿಟ್ಟು ಮತ್ತು ಅದನ್ನು ಬಿಡ್ತಾಳೆ. ಹಾಗಾಗಿ ನಾನು ಏನೂ ತೊಗೊಂಡ್ಲಿಲ್ಲ. ಅವಳು ಎಷ್ಟು ಬೇಕು ಅಷ್ಟು ತಿನ್ನಲಿ ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡೆ. ತಿಂದು ಮತ್ತೆ ನೋಡಿ ನನಗೆ ತಿನ್ಸೋಕ್ಕೆ ಬರ್ತಾಳೆ. ಸುಮ್ಮನೆ ಹಠ ಮಾಡ್ತಾಳೆ ಅಷ್ಟೇ, ಅದು ಇದು ಅಂತೇಳಿ. ತೊಗೊಂಡಿದ್ದನ್ನ ಯಾವುದೂ ಪೂರ್ತಿ ಮಾಡಲ್ಲ, ಟೇಸ್ಟ್ ಮಾಡಿ ಹಂಗೆ ಬಿಡೋದಷ್ಟೇ. ನೋಡಿ ಆಗಲೇ ಆ ಪ್ಲೇಟೇ ಖಾಲಿ ಇತ್ತು. ಆದರೆ ಅವಳು ತಿಂದಿರೋದು ಅದರಲ್ಲಿ 2 ಪೀಸನೋ ಅಥವಾ 3 ಪೀಸ್ ಅಷ್ಟೇ. ಮಮ್ಮಿ ಇವಾಗ ತಿಂದಿದ್ದು ದಹಿ ಪುರಿ ತುಂಬಾ ಖಾರ ಇತ್ತು, ಬಾ ಏನಾದರೂ ಸ್ವೀಟ್ ತೊಗೊಂಡೋಗೋಣ ಅಂತ ಮತ್ತೆ ಬೇಕ್ರಿ ಕಡೆ ಹೊರಟ್ಲು. ಬೇಕ್ರಿ ಕಡೆ ಬಂದಮೇಲೆ ಫುಲ್ಲು ಚಾಕ್ಲೇಟ್ಸು ಅದು ಇದು ಐಸ್ ಕ್ಯಾಂಡಿ ಕ್ರೀಮು ಎಲ್ಲ ತೊಗೊಂಡ್ಲು. ಅಷ್ಟೆಲ್ಲ ಕೊಡ್ಸೋಕ್ಕಾಗಲ್ಲ, ಒಂದೊಂದು ತಗೋ ಅಂತ ಹೇಳಿದ್ಕೆ ಅವ್ರ ಅಪ್ಪಗೆ ಫೋನ್ ಮಾಡಿಬಿಟ್ಟು ಕಾಸು ಹಾಕ್ಸ್ಕೊಂಡ್ಲು. ಅವ್ರ ಅಪ್ಪ ಕೊಟ್ಟಿರೋ ಕಾಸು ಇವಾಗ ಖಾಲಿ ಆಗೋವರೆಗೂ ಏನೇನು ಬೇಕೆಲ್ಲ ತೊಗೊಳ್ತಾಳೆ. ಅವಳಿಗಂತ ಕೊಟ್ಟಿರೋ ಕಾಸು 1 ರೂಪಾಯಿನೂ ಉಳಿಬಾರ್ದು, ಎಲ್ಲ ಲೆಕ್ಕ ಹಾಕಿ ತೊಗೊಂಡ್ಲು. ನಾವಿವತ್ತು ಬಂದಿರೋದು ಏನೋ ಸ್ವಲ್ಪ ಕೆಲಸ ಇತ್ತು ಅಂತ, ಆದರೆ ಕೆಲಸಕ್ಕಿಂತ ಜಾಸ್ತಿ ಅದು ಇದು ತೊಗೊಂಡು ಹೋಗ್ತಾ ಇರೋದೇ ಜಾಸ್ತಿ ಆಯಿತು. ಮನೆ ಕಡೆ ಹೊರಟ್ವಿ. ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ, ಇಲ್ಲೇ ಇರಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಅದೇ ಮಧ್ಯಾಹ್ನ ಟೈಮಲ್ಲಿ ಈ ಜಾಗಕ್ಕೆ ಬರಬೇಕಂದ್ರೆ ಯಾಕಾದರೂ ಬಂದ್ವೇ ಅಪ್ಪ ಅನಿಸುತ್ತೆ, ಅಷ್ಟು ಬಿಸಿಲಿರುತ್ತೆ. ಇವಾಗಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಒಂದು ವಾಕ್ ಆದಂಗೂ ಆಯಿತು, ಕೆಲಸನೂ ಆಯಿತು, ಮಕ್ಕಳಿಗೆ ಸ್ನ್ಯಾಕ್ಸ್ ತೊಗೊಂಡಂಗೂ ಆಯಿತು. ಮನೆಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ನಡ್ಕೊಂಡು ಬಂದರೆ ಎಲ್ಲ. ಅದೇ ಗಾಡಿ ತಂದರೆ ಅಲ್ಲಲ್ಲಿ ನಿಲ್ಲಿಸೋಗೋದಕ್ಕಿಂತ ನಡ್ಕೊಂಡು ಬಂದರೆ ಆರಾಮ ಅನಿಸುತ್ತೆ. ಮನೆ ಹತ್ರ ಬಂದ್ವಿ. ಮಕ್ಕಳಂತೂ ರೋಡ್ ಉದ್ದಕ್ಕೂ ಕಿತ್ತಾಡ್ಕೊಂಡು ಆಟ ಆಡ್ಕೊಂಡು ಬಂದರು. ಮನೆಗೆ ಬಂದ್ವಿ. ಮನೆಗೆ ಹೋಗಿ ಇವಾಗ ಅಡುಗೆ ಆಗಬೇಕು, ತುಂಬಾ ಕೆಲಸ ಉಂಟು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಎಲ್ಲ ಆದಮೇಲೆ ತೋರಿಸ್ತೀನಿ. ನಾನಿವತ್ತು ನೈಟ್ ಊಟಕ್ಕೆ ಮುದ್ದೆ ಮಾಡಿ ಬೀನ್ಸ್ ಬಸ್ಸಾರು ಮಾಡ್ತಾಯಿದ್ದೀನಿ. ಹಾಗೆ ಸೈಡ್ಸಿಗೆ ಕೋಸಂಬರಿ ಮಾಡಿದ್ದೀನಿ. ನಮ್ಮನೆಯವರಿಗೆ ಕೋಸಂಬರಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಕೋಸಂಬರಿ ಮಾಡಿದೆ. ಮಕ್ಕಳೇನು ತಿನ್ನಲ್ಲ, ನಾನು ನಮ್ಮನೆಯವ್ರು ಇಬ್ಬರಿಗೇ. ಆದರೆ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೊಂದು ಇಷ್ಟಪಡಲ್ಲ, ಅವರು ಇವಾಗೇನು ಕೂಡ ತಿನ್ನಲ್ಲ, ಯಾಕಂದರೆ ಆಲ್ರೆಡಿ ಅದು ಇದು ತಿನ್ಕೊಂಡು ಬಂದಿದ್ದಾರಲ್ಲ. ನನಗೆ ನಮ್ಮನೆಯವ್ರಿಗೆ ಮಾತ್ರ ಅಡುಗೆ ಮಾಡಿಕೊಂಡೆ. ನಂದು ಅಡುಗೆಯಾಗಿ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ನನ್ನ ಮಗಳು ಕೂಡ ಮಲ್ಕೊಂಡ್ಳು. ಅವಳೇನು ಊಟ ಬೇಡ ಅಂತ ಹೇಳಿದ್ಲು. ಹಾಗೆ ತುಂಬಾ ತಿರುಗಾಡಿ ಸುಸ್ತಾಗಿದ್ಲಲ್ವ, ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಹಾಗೆ ಮಲಗಿದ್ಲು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.